ಹೇಳ್ತಾ ಇಲ್ವ. ನಾನೆಲ್ಲರಿಗೂ ಒಂದು ಟಿಪ್ಸ್ ಕೊಡೋದೇನೆಂದರೆ, ಈ ಚಳಿಗಾಲದಲ್ಲಿ ಎಸ್ಪೆಷಲಿ ನೀವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಕಿಕ್ ಸ್ಟಾರ್ಟ್ ಮಾಡಿ. ಓಕೆ, ಸೆಲ್ಫ್ ಹೊಡೆಯೋಕೆ ಹೋಗ್ಬೇಡಿ. ಚಳಿಗೆ ಬ್ಯಾಟ್ರಿ ಎಲ್ಲ ಫುಲ್ ಕೂಲಾಗಿರುತ್ತೆ. ಸೊ ಸುಮ್ಮನೆ ನೀವು ಸೆಲ್ಫ್ ಹೊಡೆದು ಬ್ಯಾಟ್ರಿನ ಹಾಳಾಗುತ್ತೆ, ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಡಿಸೆಂಬರ್ 1ರ ಹಾರ್ದಿಕ ಶುಭಾಶಯಗಳು. ಏನಪ್ಪ ಇವನು ಡಿಸೆಂಬರ್ 1ರ ಹಾರ್ದಿಕ ಶುಭಾಶಯಗಳು ಅಂತ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದೆಯಾ? ಹೌದು, ಡಿಸೆಂಬರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ ಆಫ್ ಎವ್ರಿ ಇಯರ್. ಯಾಕಪ್ಪ ಅಂದರೆ ಜೀವನದ ಕೊನೆ ಗಳಿಗೆಯಲ್ಲಿ ಸಾಕಷ್ಟು ತಿರುಗಳಿರ್ತವೆ. ಅದೇ ಥರ ವರ್ಷದ ಕೊನೆ ಮಂತ್ ಇದಾಗಿರುತ್ತೆ. ಸೊ ಈ ವರ್ಷದಲ್ಲಿ ನೀವು ಏನೇನು ಸಾಧನೆ ಮಾಡಿರ್ತೀರೋ, ಏನೇನು ಸಕ್ಸಸ್ ಕಂಡಿರ್ತೀರೋ, ಏನೇನು ಫೇಲ್ಯೂರ್ಸ್ ಕಂಡಿರ್ತೀರೋ ಅದೆಲ್ಲ ಬಿಟ್ಬಿಡಿ. ಈ ಡಿಸೆಂಬರ್ ಮಂತಲ್ಲಿ ಕೆಲವೊಂದು ಮ್ಯಾಜಿಕ್ಸ್ ನಡೆಯೋ ಚಾನ್ಸಸ್ ಇರುತ್ತೆ. ಆ ಮ್ಯಾಜಿಕ್ಕು ನಿಮ್ಮ ಪ್ರಯತ್ನ ಇಲ್ಲದೆ ಅಂದರೂ ಆಗಲ್ಲ, ನಿಮ್ಮ ಪ್ರಯತ್ನ ಇರಲೇಬೇಕು. ಸೊ ಇದು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ವರ್ಷದಲ್ಲಿ ನೀವು ಏನೇನೆಲ್ಲ ಇಷ್ಟು ಈ 11 ತಿಂಗಳಲ್ಲಿ ಮಾಡೋಕ್ಕಾಗಿಲ್ಲೋ ಅದನ್ನು ನೀವು ಮಾಡೋಕ್ಕೆ ಪ್ರಯತ್ನ ಪಡಿ. ಡಿಸೆಂಬರ್ನ ಕೊನೆಯ ಮಂತ್ ಅಂತ ಹೇಳಿ ಅಸಡ್ಡೆ ಮಾಡಿದೆ. ನೀವೇನು ಈ 2025ರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ನಿಮ್ಮ ರೆಸೊಲ್ಯೂಷನ್ಸ್ಗಳು ಯಾವ್ಯಾವುದನ್ನು ನೀವು ಇನ್ನೂ ರೀಚ್ ಆಗೋಕ್ಕೆ ಆಗಿಲ್ವೋ ಅದನ್ನು ನೀವು ಈ ತಿಂಗಳಲ್ಲಾದ್ರೂ ರೀಚ್ ಆಗೋಕ್ಕೆ ಟ್ರೈ ಮಾಡಿ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೀವು ಈ 11 ತಿಂಗಳಲ್ಲಿ ಮಾಡೋಕ್ಕಾಗದೇ ಇರೋದನ್ನು ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಮಾಡೇ ಮಾಡ್ತೀರಾ. ಏನಪ್ಪ ಇವನು 11 ತಿಂಗಳಲ್ಲಿ ಆಗದೆ ಇರೋದು 12ನೇ ತಿಂಗಳಲ್ಲಿ ಆಗೇ ಆಗುತ್ತೆ ಅಂತಂದು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಹೌದು, ಇದು ನನ್ನ ಜೀವನದಲ್ಲಿ ಆಗಿರುವಂಥ ಘಟನೆ. ನಾನು ಜನವರಿಯಿಂದ ನವೆಂಬರ್ ತನಕ ಮಾಡೋಕ್ಕಾಗದೇ ಇರೋದು ಡಿಸೆಂಬರ್ ತಿಂಗಳಲ್ಲಿ ಮಾಡಿ ಸಕ್ಸಸ್ ಕಂಡಿದ್ದೀನಿ. ಓಕೆ, ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಇದು ನನ್ನ ಪರ್ಸ್ನಲ್ ಸಕ್ಸಸ್ ಕೂಡ ಆಗಿದೆ. ಏನು ತುಂಬ ದೊಡ್ಡ ಸಕ್ಸಸ್ ಅಂತ ಅಲ್ಲ, ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಒಂದೊಂದು ಸಲ ದೊಡ್ಡ ಕೆಲಸಗಳು ಬೇಗ ಆಗ್ಬಿಡುತ್ತೆ, ಚಿಕ್ಕ ಪುಟ್ಟ ಕೆಲಸಗಳು ಮುಂದೂಡ್ತಾ ಹೋಗ್ತಾ ಇರುತ್ತೆ. ಅಂಥ ಕೆಲಸಗಳೆಲ್ಲ ಕೈಗೂಡೋ ಚಾನ್ಸಸ್ಸು ಡಿಸೆಂಬರ್ ತಿಂಗಳಲ್ಲೇ ಆಗುತ್ತೆ. ಇನ್ನೊಂದೇನು ಹೇಳ್ಬೇಕಪ್ಪ ಅಂದರೆ, ನಾನೊಬ್ಬ RCB ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನಮ್ಮ ಎಷ್ಟೊಂದು ಮ್ಯಾಚ್ಗಳು ಲಾಸ್ಟ್ ಓವರ್ ತನಕ ಬಂದು ಗೆದ್ದಿದ್ದಾವೆ. ನಾವ್ಯಾವತ್ತೂ ಹೋಪ್ಸ್ ಕಳ್ಕೊಂಡಿಲ್ಲ, ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಲಾಸ್ಟ್ ಓವರ್ ಬಂದರೂ ಕೂಡ ಎದುರಾಳಿ ತಂಡನ ಯಾರು ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ, ಅದು ನಮ್ಮ ಫ್ರೆಂಡ್ ಆಗಿರಲಿ, ನಮ್ಮ ಕಸಿನ್ ಬ್ರದರ್ ಸಿಸ್ಟರ್ ಆಗಿರಲಿ, ನಮ್ಮ ಪೇರೆಂಟ್ಸ್ ಆಗಿರಲಿ, ಸೊ ನಾವು ಅವ್ರಿಗೆಲ್ಲ ಹೇಳೋದೊಂದೇ ಮಾತು ಯಾವಾಗ್ಲೂ, ಇರು ಮರೆ ಅವಸರ ಪಡಬೇಡ, ವೆಯ್ಟ್ ಮಾಡು. ಇನ್ನು ಲಾಸ್ಟ್ ಓವರ್ ಇದೆ, ಈ ಲಾಸ್ಟ್ ಓವರ್ ನೋಡಿದ್ಮೇಲೆ ಮ್ಯಾಚ್ ಡಿಸೈಡ್ ಆಗುತ್ತೆ ಅಂತ. ಆವಾಗ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, 19 ಓವರ್ ಆಡಿದ್ರು, 19 ಓವರಲ್ಲಿ ಮಾಡೋಕ್ಕಾಗದಿರೋದು ಏನು 20 ಓವರಲ್ಲಿ ಮಾಡ್ತಾರೆ ಅಂತ. ಸೊ ಕೆಲವೊಂದನ್ನ ಡೆತ್ ಓವರ್ಸ್ ಅಂತಾರೆ. ಅದು ಯಾಕಂತಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಈ ಡೆತ್ ಓವರ್ಸಲ್ಲಿ ಏನು ಬೇಕಾದ್ರೂ ನಡೆಯೋ ಚಾನ್ಸಸ್ ಇರುತ್ತೆ. ಗೆಲ್ಲೋರು ಸೋಲ್ತಾರೆ, ಸೋಲೋರು ಗೆಲ್ತಾರೆ. ಇನ್ನೇನು ಗೆಲ್ಲಬೇಕು ಅಂತ ಇರೋರು ಮ್ಯಾಚ್ ಟೈ ಆಗಿ ಸೂಪರ್ ಓವರ್ ಆಡಿದ್ದಾರೆ. ಸೊ ವಿ ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್. ಓಕೆ, ಹಾಗಾಗಿ ಈ ಡಿಸೆಂಬರ್ ಮಂತ್ನ ವರ್ಷದ ಕೊನೆ ಮಂತು, ಅಯ್ಯೋ ನಾನು ಏನು ಸಾಧಿಸೋಕ್ಕೆ ಆಗಲೇ ಇಲ್ಲ, 2025ನ ಹಂಗೆ ವೇಸ್ಟ್ ಮಾಡಿಬಿಟ್ಟೆ ಅಂತ ಯಾರ್ಯಾರು ಅಂದ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಒಂದು, ಈ ಮಂತಲ್ಲಿ 31 ದಿನಗಳಿದ್ದಾವೆ. ಇವತ್ತಿನ ದಿನ ಬಿಟ್ಟರೆ ಇನ್ನೂ 30 ದಿನ ಇವೆ. ಮಾಡುಗರು ಇನ್ನೂ 30 ದಿನ ಇದೆ. ಒಂದಲ್ಲ ಹೇಳಲ್ಲ, 30 ದಿನ ಇದೆ. 24 hours into 30. ಓಕೆ, ಎಷ್ಟು ಟೈಮ್ ಸಾಕಲ್ವಾ? ಏನು ದೊಡ್ಡದು ಮಾಡಬೇಡ. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತಾರೆ. ಹಂಗೆ ಏನು ಮಾಡದೇ ಇರೋದ್ಕಿಂತ ಏನಾದರೂ ಒಂದು ಮಾಡು. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಸೀರಿಯಸ್ಲಿ ಹಿಂಗೆ ಆಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಇವರು ಎಂಥ ಒಳ್ಳೆ ಕಂಟೆಂಟು, ಎಂಥ ಒಳ್ಳೆ ಟಾಪಿಕ್ ಮೇಲೆ ಮಾತಾಡಿದ್ದೆ. ಮೈಕ್ ಕನೆಕ್ಷನ್ನ ಎಕ್ಸ್ಟರ್ನಲ್ ಮೈಕ್ ಕೊಡೋದು ಬಿಟ್ಟು ಬಿಲ್ಟ್ ಇನ್ ಕೊಟ್ಬಿಟ್ಟಿದ್ದೀನಿ. ಸೊ ಆಡಿಯೋ ರೆಕಾರ್ಡ್ ಆಗಿದೆ, ಆದರೆ ಮಾತಾಡಿದ್ದು ಏನೂ ಕೇಳಿಸ್ತಾ ಇಲ್ಲ.